ಬಗೆದಷ್ಟು ಬಯಲಾಗ್ತಾ ಇದೆ ಬ್ರಹ್ಮಾಂಡ ಮೂಡ ಹಗರಣದ ಕಹಾನಿ. ದಿನಕ್ಕೊಂದು ರೀತಿಯಲ್ಲಿ ಸುದ್ದಿಗಳು ಬರ್ತಾನೆ ಇದೆ. ಎಷ್ಟು ಅನ್ಯಾಯಗಳಾಗಿದೆಯೋ ಏನೋ ಗೊತ್ತಿಲ್ಲ, ಆದರೆ ಒಂದೊಂದೇ ಡೆವಲಪ್ಮೆಂಟ್ಸು ಪ್ರತಿನಿತ್ಯಗಳು ಕೂಡ ಗೊತ್ತಾಗ್ತಾ ಇದೆ. ಮೂಡ ಹಗರಣದ ತನಿಖೆ ಬೆನ್ನಲ್ಲೇ ಅಚ್ಚರಿಯ ಬೆಳವಣಿಗೆ ಒಂದು ನಡೆದಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಬ್ರಹ್ಮಾಂಡ ಕಹಾನಿ. ಮೂಡ ಹಗರಣದ ತನಿಖೆ ನಡೀತಿರುವ ಬೆನ್ನಲ್ಲೇ ಅಚ್ಚರಿಯ ಬೆಳವಣಿಗೆ ಒಂದು ನಡೆದಿದೆ. ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಹಾಗಾದರೆ ಮೈಸೂರು ಲೋಕಾಯುಕ್ತ ಕಚೇರಿನಲ್ಲಿ ನಡೀತಿರೋದಾದರೂ ಏನು ಅಂತ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾಕೆ ಅಂದರೆ ರಾತ್ರೋರಾತ್ರಿ ಲೋಕಾಯುಕ್ತ SP ಭೇಟಿಯಾಗಿದ್ದಾರೆ ಮುಖ್ಯಮಂತ್ರಿಯ ಬಾಮೈದ. ನೋಟಿಸ್ ಇಲ್ಲದೆ, ಅಂದರೆ ಅವ್ರಿಗೆ ಯಾವ ನೋಟಿಸು ಕೂಡ ಕೊಟ್ಟಿಲ್ಲ, ಏಕಾಏಕಿ ರಾತ್ರಿ ಬರ್ತಾರೆ, SP ಭೇಟಿ ಆಗ್ತಾರೆ. A3 ಮಲ್ಲಿಕಾರ್ಜುನ್ ಸ್ವಾಮಿ ನಿನ್ನೆ ರಾತ್ರಿ 7:30ಕ್ಕೆ ಲೋಕಾಯುಕ್ತ ಕಚೇರಿಗೆ ಎಂಟ್ರಿ ಆಗಿದ್ದಾರೆ. ಅವರು 8 ಗಂಟೆವರೆಗೂ ಕಚೇರಿನಲ್ಲೇ ಇದ್ದರು ಮುಖ್ಯಮಂತ್ರಿಯ ಬಾಮೈದ. ಪ್ರಕರಣದ ತನಿಖಾಧಿಕಾರಿ IO ಉದೇಶ್ ಅವರನ್ನ ಭೇಟಿ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಸ್ವಾಮಿ. ಮೂಡ ಮಾಜಿ ಆಯುಕ್ತ ನಟೇಶ್ ಅವರನ್ನ ನಿನ್ನೆ ವಿಚಾರಣೆ ಮಾಡಿದರು ಲೋಕಾಯುಕ್ತದಲ್ಲಿ. ಆ ವಿಚಾರಣೆಯಾದ ಬಳಿಕ ದಿಢೀರ್ ಅಂತ ಮಲ್ಲಿಕಾರ್ಜುನ ಸ್ವಾಮಿ ನಿನ್ನೆ ಕಚೇರಿಗೆ ಎಂಟ್ರಿ ಕೊಡ್ತಾರೆ. ಹಾಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಹಾಗೆ ಬರೋದಕ್ಕೆ ಅವಕಾಶ ಇಲ್ಲ. ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆದ್ರೆ ಅದೊಂಥರ, ನೋಟಿಸು ಕೊಟ್ಟಿಲ್ಲ, ಏನೂ ಇಲ್ಲ, ವಿಚಾರಣೆ ಎಲ್ಲ ಮುಕ್ತಾಯ ಆಗಿದೆ. ಆದರೂ ನಿನ್ನೆ 7:00ವರೆಗೆ ಲೋಕಾಯುಕ್ತ ಕಚೇರಿಗೆ ಮಲ್ಲಿಕಾರ್ಜುನ್ ಸ್ವಾಮಿ ಬರ್ತಾರೆ. ಮುಖ್ಯಮಂತ್ರಿಗಳ ಬಾಮೈದ, ಅವರ ಪತ್ನಿಯ ಸಹೋದರ ಬಂದು 8 ಗಂಟೆ ತನಕ ಕಚೇರಿನಲ್ಲೇ ಇದ್ದು ಉದೇಶ್ ಅವರನ್ನ ಭೇಟಿ ಆಗ್ತಾರೆ. ಆ್ಯಕ್ಚುಲಿ ಪ್ರಕರಣದಲ್ಲಿ ಇವರೇ ಆರೋಪಿ. A3 ಈ ರೀತಿ ಆರೋಪಿಯಾಗಿರ್ತಕ್ಕಂಥವ್ರು ತಮಗೆ ಇಷ್ಟ ಬಂದಾಗ ಬಂದು SP ಅವ್ರನ್ನ ಭೇಟಿ ಆಗ್ತಾರೆ ಅಂತಂದರೆ ಏನರ್ಥ? ಹಾಗಾದರೆ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಅನುಮಾನಾಸ್ಪದವಾದ ಘಟನೆಗಳೇನಾದರೂ ನಡೀತಾ ಇದೆಯಾ ಅಂತ ಸಹಜವಾಗಿ ನಮಗನುಮಾನ ಬರುತ್ತೆ. ಯಾಕೆ ಭೇಟಿ ಆಗಬೇಕಾಗಿತ್ತು? ಹೇಳಿ ಕೇಳಿ ಪ್ರಭಾವಿ ಮನುಷ್ಯ ಮುಖ್ಯಮಂತ್ರಿಗಳ ಬಾಮೈದ, ಅವರು ಬಂದು ಲೋಕಾಯುಕ್ತ ಕಚೇರಿಯಲ್ಲಿ ಭೇಟಿ ಆಗ್ತಾರೆ ಅಂತಂದರೆ ಅನುಮಾನಗಳು ಮೂಡದೇ ಇರೋದಿಲ್ಲ. ನೋಟಿಸ್ ಕೊಟ್ಟು ಕರೆದಿದ್ರೆ ಅದೊಂಥರ. ಸೊ ಏನು ರಾತ್ರೋರಾತ್ರಿ ಲೋಕ SP ಭೇಟಿ ಯಾಕೆ ಅಂತ ನೋಡಿ. ನಿನ್ನೆ ರಾತ್ರೋರಾತ್ರಿ ತನಿಖಾಧಿಕಾರಿ ಭೇಟಿ ಮಾಡುವ ಅನಿವಾರ್ಯತೆ ಈ ಆರೋಪಿಗೆ ಏನಿತ್ತು ಅಂತ ಒಂದು ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಮಾಜಿ ಆಯುಕ್ತ ವಿಚಾರಣೆ ಮುಗಿದ ಕೂಡಲೇ, ಅಂದರೆ ನಟೇಶ್ ಅವರ ವಿಚಾರಣೆ ಆಗಿತ್ತಲ್ಲ ನಿನ್ನೆ, ಆ ವಿಚಾರಣೆ ಮುಗಿದ ಕೂಡಲೇ ಮಲ್ಲಿಕಾರ್ಜುನ್ ಸ್ವಾಮಿ ಭೇಟಿಯಾಗಿದ್ದಾರೆ. ಇದರ ಹಿಂದೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಮೂಡ ಕೇಸ್ನ ವಿಚಾರಣಾಧಿಕಾರಿಯನ್ನು ಆರೋಪಿ ಭೇಟಿ ಮಾಡಿದ್ದು ಯಾಕೆ? ಇನ್ನೊಂದು ಪ್ರಶ್ನೆ. ವಿಚಾರಣೆನೂ ಇಲ್ಲ, ನೋಟಿಸೂ ಇಲ್ಲ, ಏನೂ ಇಲ್ಲ, ಆದರೂ ತನಿಖಾಧಿಕಾರಿಯ ಭೇಟಿ ಯಾಕೆ? ತನಿಖಾಧಿಕಾರಿಯನ್ನು ಆರೋಪಿ ಭೇಟಿ ಮಾಡಿದ್ದು ನೂರಾರು ಅನುಮಾನಗಳನ್ನು ಹುಟ್ಟಿಸಿದೆ. ಅದು ರಾತ್ರಿ ವೇಳೆ ಲೋಕಾಯುಕ್ತ ಕಚೇರಿಗೆ ಬರೋದಕ್ಕೆ ಆರೋಪಿಗೆ ಅವಕಾಶ ಕೊಟ್ಟಿದ್ದು ಯಾರು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅದು ಒಂದು ಪ್ರಶ್ನೆನೇ. ಯಾರು ಇವರಿಗೆ ಬರೋದಕ್ಕೆ ಅವಕಾಶ ಕೊಟ್ಟಿದ್ದು? ಬಂದ ಮೇಲೆ ಅವ್ರನ್ನ ಕರೆಸಿ ಅರ್ಧ ಗಂಟೆ ತನಕ ಕೂರಿಸಿ ಮಾತನಾಡಿಸಿದ್ದಾರೆ ಅಂತಂದರೆ ಹಾಗಾದರೆ ಅಲ್ಲೇನು ನಡೀತಾ ಇದೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೋತೀನಿ. KP, ಗುಡ್ ಮಾರ್ನಿಂಗ್. ಬಹಳ ಅನುಮಾನ ಮೂಡಿಸ್ತಾ ಇರ್ತಕ್ಕಂಥ ಘಟನೆ ನಿನ್ನೆ ನಡೆದಿರ್ತಕ್ಕಂಥದ್ದು. ಮೊದಲನೇದಾಗಿ ಮಲ್ಲಿಕಾರ್ಜುನ್ ಸ್ವಾಮಿ ಅವರಿಗೆ ಯಾವ ನೋಟಿಸನ್ನು ಕೊಟ್ಟಿಲ್ಲ, ವಿಚಾರಣೆಗೆ ಬನ್ನಿ ಅಂತ ಕರೆದಿಲ್ಲ. ಅದು ರಾತ್ರಿ ವೇಳೆ ಹೋಗಿ ಭೇಟಿ ಮಾಡ್ತಾರೆ ಅಂದರೆ ಅವಕಾಶ ಯಾಕೆ ಕೊಟ್ಟರು ಅಂತಕ್ಕಂಥದ್ದು. ಹೀಗೆ ಅನುಮಾನಗಳು ಸಹಜವಾಗಿ ಮೂಡಲ್ವಾ KP? ವೆರಿ ಗುಡ್ ಮಾರ್ನಿಂಗ್ ಅರವಿಂದ್. ನಿಶ್ಚಿತವಾಗ್ಲೂ ಕೂಡ ನಿನ್ನೆಯ ಮಲ್ಲಿಕಾರ್ಜುನ ಸ್ವಾಮಿಯ ಭೇಟಿ ಹಲವು ಅನುಮಾನಗಳಿಗಂತೂ ಎಡೆ ಮಾಡಿ ಕೊಟ್ಟಿದೆ. ಒಂದಂತೂ ಸ್ಪಷ್ಟವಾಗಿದೆ ಅರವಿಂದ್, ಅವರಿಗೆ ಯಾವುದೇ ರೀತಿಯಂಥ ನೋಟಿಸ್ ಇರಲಿಲ್ಲ. ಒಂದು ವೇಳೆ ನೋಟಿಸ್ಗಳನ್ನು ಕೊಡುವಂಥ ನೋಟಿಸ್ ಕೊಡುವಂಥ ಪ್ರೊಸೀಜರ್ ಹೇಗಿರುತ್ತೆ ಅಂತ ಅಂದರೆ ಅರವಿಂದ್, ನೋಟಿಸನ್ನು ಇವತ್ತು ಕೊಟ್ಬಿಟ್ಟು ನಾಳೆ ಬೆಳಿಗ್ಗೆ ವಿಚಾರಣೆಗೆ ಬನ್ನಿ ಅಂತ ಕರೆಯುವಂಥ ಇದಿರುವಂಥದ್ದು, ಸಿಸ್ಟಮ್ ಇರುವಂಥದ್ದು. ಹಾಗಾಗಿ ನಿನ್ನೆ ನೋಟಿಸ್ ಕೊಟ್ಟಿದ್ರೆ ನಾಳೆ ಬೆಳಗ್ಗೆ ಬಂದ್ಬಿಟ್ಟು, ಅಂದರೆ ಇವತ್ತು ಬೆಳಗ್ಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಕೊಡುವಂಥದ್ದು ಅಥವಾ ವಿಚಾರಣೆಗೆ ಹಾಜರಾಗುವಂಥದ್ದು ಮಾಡ್ಬೋದಿತ್ತು. ಆದರೆ 6:45ಗೆ ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರ ವಿಚಾರಣೆ ಮುಗಿಯುತ್ತೆ. 7:30ಕ್ಕೆ ದಿಢೀರನೆ ಮಲ್ಲಿಕಾರ್ಜುನ ಸ್ವಾಮಿಯ ಎಂಟ್ರಿ ಆಗುತ್ತೆ. ಯಾವುದೇ ರೀತಿಯ ಪ್ರಿಯಾದಂಥ ನೋಟಿಸ್ ಇರಲಿಲ್ಲ ಅಥವಾ ಮತ್ತೊಂದಿರಲಿಲ್ಲ. ಒಂದು ವೇಳೆ ದಾಖಲೆಯನ್ನೇ ಕೊಡಬೇಕು ಅನ್ನೋಂಥ ಇದ್ದರೆ ಅದನ್ನು ಮಾರ್ನಿಂಗ್ ಕೊಡ್ಬೋದಿತ್ತು. ಅಷ್ಟೊಂದು ತುರ್ತಾದಂಥ ಅಗತ್ಯ ಏನಿತ್ತು?
ಒಬ್ಬ ಮಾಜಿ ಆಯುಕ್ತನ ವಿಚಾರಣೆ ಮುಗಿಸಿದಂಥ ಅರ್ಧ ಮುಕ್ಕಾಲು ತಾಸಿನ ಒಳಗಡೆ ಲೋಕಾಯುಕ್ತ ಎಸ್ ಪಿಯ ಕಚೇರಿಗೆ ಇಡೀ ಪ್ರಕರಣದ 3ನೇ ಆರೋಪಿ, ಇವರು ಸಾಮಾನ್ಯ ಅಲ್ಲ, ಪ್ರಕರಣದ 3ನೇ ಆರೋಪಿ, ಅದರ ಜೊತೆಗೆ ಮುಖ್ಯಮಂತ್ರಿಗಳ ಬಾಮೈದ ಇಂಥವರು ತನಿಖಾಧಿಕಾರಿಯನ್ನು ಭೇಟಿ ಮಾಡ್ತಾರೆ ರಾತ್ರೋರಾತ್ರಿ ಅನ್ನೋದಾದರೆ ಸಾರ್ವಜನಿಕವಾಗಿ ವಲಯದಲ್ಲಿ ಜೊತೆಗೆ ದೂರುದಾರರ ವಲಯದಲ್ಲಿ ಇದು ದೊಡ್ಡ ಮಟ್ಟದ ಅನುಮಾನಕ್ಕಂತೂ ಕಾರಣವಾಗಿರುವಂಥದ್ದು ಸ್ಪಷ್ಟ. ದಾಖಲೆಗಳನ್ನ ಕೊಡೋದಿದ್ರು, ವಿಚಾರಣೆಗೆ ಹಾಜರಾಗೋದಿದ್ರು ಕೂಡ ಅದೆಲ್ಲದೂ ಕೂಡ ಮಾರ್ನಿಂಗ್ನ ಟೈಮ್. ಯಾಕಂದರೆ ಇವರು ಈಗ ಸದ್ಯಕ್ಕೆ ಸಾಮಾನ್ಯವಾದಂಥ ವ್ಯಕ್ತಿಯಲ್ಲ. ಯಾಕೆಂದರೆ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಬಾಬೈದ, ಮಗದೊಂದು ಕಡೆಯಲ್ಲಿ ಪ್ರಕರಣದ A3, ಇದು ಬಹಳ ಇಂಪಾರ್ಟೆಂಟು. ಜೊತೆಗೆ ನಿನ್ನೆ ನಟೇಶ್ ಅವರು ಕೊಟ್ಟಿರುವಂಥ ಹೇಳಿಕೆಗಳೇನಿದೆ ಅದು ಪ್ರಕರಣದಲ್ಲಿ ಭಾಳ ಮೇಜರ್ ಆದಂತಹ ವಿಚಾರ. ಯಾಕೆಂದರೆ ಸಿದ್ದರಾಮಯ್ಯನವರ ಪ್ರಭಾವ ಏನಿತ್ತು ಏನಿಲ್ಲ ಅನ್ನುವಂಥದ್ದರ ಬಗ್ಗೆನೇ ಭಾಳ ಸುದೀರ್ಘವಾದಂಥ ವಿಚಾರಣೆ ನಿನ್ನೆ ನಟೇಶ್ ಅವರ ಲೆವೆಲಲ್ಲಿ ನಡೆದಿರುವಂಥದ್ದು. ಅಂಥವರ ವಿಚಾರಣೆ ಮಾಡಿದಂತಹ ಕೇವಲ 3/4 ಗಂಟೆಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಎಂಟ್ರಿ ಆಗುತ್ತೆ, ದಿಢೀರನೇ ಏಕಾಏಕಿಯಾಗಿ ಎಂಟ್ರಿ ಆಗುತ್ತೆ ಅಂದರೆ ಸಾರ್ವಜನಿಕವಾಗಿ ಇದು ಸಹಜವಾಗಿ ಹಲವು ಪ್ರಶ್ನೆಗಳನ್ನೇ ಹುಟ್ಟಿಸ್ತಾ ಇದೆ. ಲೋಕಾಯುಕ್ತರ ಮೇಲೇ ಕೆಲವೊಂದಿಷ್ಟು ಅನುಮಾನಗಳು ಮೂಡೋದಕ್ಕೆ ಈ ದೃಶ್ಯಾವಳಿಗಳು ಈಗ ಕಾರಣವಾಗ್ತಾ ಇದ್ದಾವೆ. ಅರವಿಂದ್. ರೈಟ್, ಕ್ವೈಟ್ ನ್ಯಾಚುರಲ್. ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಅನುಮಾನಗಳಿಗೆ ಉತ್ತರವನ್ನು ಕೊಡ್ತಾರಾ ಅಥವಾ ತಂಪಾಡಿಗೆ ತಾವು ತನಿಖೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರಾ ಲೋಕಾಯುಕ್ತ ಪೊಲೀಸರು ಗೊತ್ತಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೂಡ ಮಾಧ್ಯಮದವ್ರ ಜೊತೆ ಏನು ಮಾತನಾಡಿಲ್ಲ. ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ಈ ನಡೆ.